ಅದೇ ಜನಸಮೂಹ, ಅದೇ ಸ್ವರ, ಅದೇ ಧ್ವನಿ. ಸನ್ನಿವೇಶ ಮತ್ತು ಕಾಲ ಮಾತ್ರ ಬದಲಾಗಿದೆ. ಹೋಸನ್ನ ದಾವಿದ ಕುಮಾರನಿಗೆ ಜಯ ಎಂದು ಶಬ್ದವಾಗಿ ಕೂಗಿದವರೇ ಇನ್ನೊಂದು ಸನ್ನಿವೇಶದಲ್ಲಿ ಮೌನವಾಗಿ ನಿಂತರು. ಯೇಸು ಮನುಷ್ಯರ ಹೃದಯಗಳನ್ನು ತಿಳಿದವನಾಗಿದ್ದನು. ತನಗೆ ಬರುತ್ತಿರುವ ಈ ಜಯಘೋಷ, ಸ್ತುತಿ ಕ್ಷಣಿಕವೆಂದು ತಿಳಿದವನಾಗಿದ್ದನು. ಆದರೂ ಆತನು ಹಿಂದೆ ಸರಿಯಲಿಲ್ಲ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತೆ ಆತನು ಶಿಲುಬೆಯ ಮಾರ್ಗವನ್ನು ಆರಿಸಿಕೊಂಡನು. ನಾವು ಕೂಡ ಆ ಜನಗಳಂತೆ ವಿಭಿನ್ನರಾಗಿಲ್ಲ. ಜನರ ನಡುವೆ ಹೋಸನ್ನ ಎಂದು ಕೆಲವು ಸನ್ನಿವೇಶಗಳಲ್ಲಿ ಕೂಗುತ್ತೇವೆ. ಆದರೆ ಶಿಲುಬೆ ಹೊರುವಂತಹ ಭಾರವು ಬಂದಾಗ ನಾವು ದೂರ ನಿಂತುಕೊಳ್ಳುತ್ತೇವೆ. ಪ್ರತಿ ಹೋಸನ್ನವೂ ಆತ್ಮ ಮತ್ತು ಸತ್ಯದಿಂದ ಬರುತ್ತದೆ ಎನ್ನಲಾಗುವುದಿಲ್ಲ. ಕೆಲವು ತುಟಿಗಳಿಂದ ಮಾತ್ರ ಬರುತ್ತದೆ, ಹೃದಯವು ದೂರದಲ್ಲೇ ಇರುತ್ತದೆ. ಇಂದು ನೀವು ಏನನ್ನು ಆರಿಸಿಕೊಳ್ಳುತ್ತೀರಿ? ಬಹಿರಂಗವಾದ ಸ್ತುತಿಯೋ ಅಥವಾ ಶಿಲುಬೆಯ ಮಾರ್ಗವೋ?